ಇವತ್ತು ಗಿಲ್ಲಿ ಅವನ ಒಂದು ಗುಂಡಿನ ಅವನೇ ತೊಡ್ಕೊಂಡ ಅಂತ ಹೇಳ್ಬೋದು. ಏನಪ್ಪ ವಿಷಯ ಅಂದ್ರೆ ನೀವೆಲ್ಲ ಗಮನಿಸಿರ್ತೀರ, ಕಳೆದ ಒಂದು ದಿನಗಳಲ್ಲಿ ಧ್ರುವಂತ್ ಅವ್ರಿಗೆ ಒಂದು ಟಾಸ್ಕ್ ಅನ್ನೋದನ್ನ ಕೊಟ್ಟಿರ್ತಾರೆ. ಆ ಒಂದು ಟಾಸ್ಕ್ ನಲ್ಲಿ ನೀವು ಸೇಫ್ ಆಗ್ಬೇಕು ಅಂದ್ರೆ ನೀವು ಒಬ್ಬ ಸ್ಪರ್ಧಿಯನ್ನು, ಹಂಗಂದ್ರೆ ಈ ಒಂದು ಮನೆಯಲ್ಲಿ ಇರೋಕೆ ನಾಲಾಯಕ್ ಆಗಿರೋ ಒಂದು ಸ್ಪರ್ಧಿಯನ್ನು ಆಯ್ಕೆ ಮಾಡಬೇಕು. ನೀವು ಆ ಒಂದು ಸ್ಪರ್ಧಿತ ಗೇಮ್ ಅನ್ನ ಆಡಿ ಅದರಲ್ಲಿ ನೀವು ಗೆದ್ರೆ ನೀವು ಫೈನಲಿಸ್ಟ್ ಗೆ ಹೋಗಲು ಅರ್ಹ ಆಗ್ತೀರಾ, ಅಂದ್ರೆ ಟಾಪ್ 6 ಗೆ. ಇಲ್ಲಾಂದ್ರೆ ನೀವು ಅರ್ಹ ಆಗಲ್ಲ ಅಂತ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನು ಕೊಟ್ಟಿರ್ತಾರೆ. ಈ ಒಂದು ಟಾಸ್ಕ್ ನಲ್ಲಿ ಧ್ರುವಂತ್ ಅವರು ಗಿಲ್ಲಿನ ಆಯ್ಕೆ ಮಾಡ್ತಾನೆ. ಅವನು ಗಿಲ್ಲಿ ಬಂದ್ಬಿಟ್ಟು ಈ ಒಂದು ಮನೆಯಲ್ಲಿ ಯಾವುದೇ ತರದ ಒಂದು ಕಾಂಟ್ರಿಬ್ಯೂಷನ್ ಇಲ್ಲ, ಬರೀ ಗೇಲಿ ಮಾಡ್ಕೊಂಡು ಬೇರೆಯವ್ರನ್ನ ಚೀಟೆ ಮಾಡ್ಕೊಂಡು ಇರ್ತಾನೆ. ಅವನು ಈ ಒಂದು ಮನೆಗೆ ಯಾವುದೇ ತರದ ಕೊಡುಗೆ ಇಲ್ಲ ಅಂತ ಧ್ರುವಂತ್ ಅವ್ರು ಹೇಳಿ ಗಿಲ್ಲಿ ಜೊತೆ ಆಟವನ್ನ ಆಡ್ತಾರೆ. ಈ ಒಂದು ಗೇಮ್ ನಲ್ಲಿ ಧ್ರುವಂತ್ ಅವರು ಗೆಲ್ತಾರೆ. ಆದ್ರೆ ಗಿಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡ. ಆದ್ರೆ ಇನ್ನೊಂದು ಟಾಸ್ಕ್ ಅನ್ನೋದು ಸಿಗುತ್ತೆ. ಆ ಒಂದು ಟಾಸ್ಕ್ ನಲ್ಲಿ ಬೇರೆ ಬೇರೆ ಟೀಮ್ ಆಗಿರ್ತಾರೆ. ಕಾವ್ಯ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ಅಶ್ವಿನಿ ಗೌಡ, ಇನ್ನೊಂದ್ ಕಡೆ ರಘು ಮತ್ತೆ ರಾಶಿಕಾ, ಈ ತರ ಒಂದು ಟೀಮ್ ಗಳಾಗಿರುತ್ತೆ. ಈ ಒಂದು ಟೀಮ್ ನಲ್ಲಿ ಕಾವ್ಯ ಅವರು ಗೆದ್ದು ಫೈನಲಿಸ್ಟ್ ಆಗಿ ಎಂಟ್ರಿಯನ್ನು ಕೊಡ್ತಾರೆ. ಆದ್ರೆ ಗಿಲ್ಲಿ ಮಾತ್ರ ವಿಧಿವಶ ಏನ್ ಹೇಳಕ್ಕಾಗಲ್ಲ, ಈ ಒಂದು ಟಾಸ್ಕ್ ಗಳಿಂದ ಹೊರ ಉಳಿದಿದ್ದಾನೆ. ಹಾಗೆ ನೀವು ಗಮನಿಸಿರಬಹುದು, ಲೈವ್ ಯಾರು ನೋಡಿರ್ತಾರ ಅವರು ಗಿಲ್ಲಿ ಹಾಗೇನೆ ಕಾವ್ಯ ಅವರು ಇಬ್ಬರು ಕೂಡ ಜಗಳ ಆಡ್ಕೊಂಡಿದ್ದಾರೆ. ಅದು ಸೀರಿಯಸ್ ಕಾಮಿಡಿನ ಇನ್ನೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ಆದ್ರೆ ಗಿಲ್ಲಿ ಮಾತ್ರ ಕಾವ್ಯ ಸಿಕ್ಕಾಪಟ್ಟೆ ಉರಿಸ್ತಾನೆ ಅಂತಾನೆ ಹೇಳ್ಬೋದು. ಇನ್ನೇನು ಕೊನೆ ವಾರ ಬಂತಲ್ಲ ಅಣ್ಣ, ಅದಕ್ಕೆ ನನ್ನ ಜೊತೆಗೆ ಅವಳು ಜಗಳ ಆಡ್ತಿದ್ದಾಳ ಹಂಗೆ ಅಂತ ಗಿಲ್ಲಿ ಕೂಡ ಬಹಳಷ್ಟು ಜೋರಾಗಿ ಜಗಳ ಆಡ್ತಾನೆ ಅಂತ ಹೇಳ್ಬೋದು. ಅದು ನಿಜನ ಸುಳ್ಳ ಇನ್ನ ಕರೆಕ್ಟಾಗಿ ಕ್ಲಾರಿಟಿ ಅನ್ನೋದು ಆಗಿಲ್ಲ. ಆದ್ರೆ ಇವತ್ತು ಸಂಜೆ ಎಪಿಸೋಡ್ ನಲ್ಲಿ ಅದನ್ನು ತೋರಿಸುವಂತ ಚಾನ್ಸಸ್ ತುಂಬಾ ಇದೆ. ಇವತ್ತು ತೋರಿಸಿಲ್ಲ ಅಂದ್ರೆ ನಾಳೆ ಆ ಒಂದು ಎಪಿಸೋಡ್ ಕ್ಲಿಪ್ ಅನ್ನ ತೋರಿಸ್ತಾರೆ. ಇನ್ನೊಂದು ಟಾಸ್ಕ್ ಏನಪ್ಪಾ ಅಂದ್ರೆ, ಕಳೆದ ಒಂದು ಟಾಸ್ಕ್ ಗಳಲ್ಲಿ ಅಂದ್ರೆ ನೀವೆಲ್ಲ ಬೆಳಿಗ್ಗೆ ಪ್ರೋಮೋ ಅಪ್ಲೋಡ್ ಮಾಡೋದನ್ನ ನೋಡಿರ್ತಾರೆ. ಆ ಒಂದು ಪ್ರೋಮೋದಲ್ಲಿ ರಘು ಆಗಿನ ರಾಶಿಕಾ ಅವರು ಇರ್ತಾರೆ. ಈ ಒಂದು ಪೋಲ್ ನ ಇಟ್ಕೊಂಡಿರ್ತಾರೆ. ಆ ಒಂದು ಪೋಲ್ ನ ಬಿಡಿಸಬೇಕು ಅಂತ ಅಶ್ವಿನಿ ಗೌಡ ಹಾಗೆ ಧ್ರುವಂತ್ ಅವರು ಟ್ರೈ ಮಾಡ್ತಾರೆ. ಆದ್ರೆ ಇನ್ನೊಂದು ಸುತ್ತಿನಲ್ಲಿ ಧ್ರುವಂತ್ ಆಗಿನ ಅಶ್ವಿನಿ ಗೌಡ ಇರ್ತಾರೆ. ಇದ್ರಲ್ಲಿ ಮಾತ್ರ ಅಶ್ವಿನಿ ಗೌಡ ಹಾಗೆ ಧ್ರುವಂತ್ ಅವ್ರಿಗೆ ರಾಶಿಕಾ ಮತ್ತೆ ರಘು ಅವರು ಸಿಕ್ಕಾಪಟ್ಟೆ ನೀರನ್ನ ಎರಚಿ ಸಿಕ್ಕಾಪಟ್ಟೆ ಟ್ರಿಗರ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ರಾಶಿಕಾ ಅಂತೂ ಅಶ್ವಿನಿ ಗೌಡ ಅವ್ರಿಗೆ ಸಿಕ್ಕಾಪಟ್ಟೆ ಅವರು ಸ್ಥಳ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಚಿಂದಿ ಅಂತಾನೆ ಹೇಳ್ಬೋದು. ಆದ್ರೆ ಫೈನಲಿಸ್ಟ್ ಆಗದೇ ಇದ್ರೂ ಪರವಾಗಿಲ್ಲ, ನಮ್ಮ ಗಿಲ್ಲಿನೇ ಕಪ್ಪು ಗೆಲ್ಲೋದು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ತರದ ಬಿಗ್ ಬಾಸ್ ಅಪ್ಡೇಟ್ಸ್ ಗಳಿಗೆ ಮರೆಯದೆ ನಮ್ಮ ತಗೊಂಡು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಆಲ್ಗೆ ಸೆಟ್ ಮಾಡಿ. ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮಗೆ ಬೇಗ ನೋಟಿಫಿಕೇಶನ್ ಇರೋದು ಬೇಗ ಬರುತ್ತೆ.